ಗುಡ್ ಮಾರ್ನಿಂಗ್ ಅಪ್ಪ. ಗುಡ್ ಮಾರ್ನಿಂಗ್ ಬ್ರೋ. ಗುಡ್ ಮಾರ್ನಿಂಗ್ ಬ್ರೋ. ಅಮ್ಮ ನನಗೂ ಕಾಫಿ ಕೊಡು. ಬಂದೆ. ಹರ್ಷ, ಅಪ್ಪ ಹೇಳ್ತಾ ಇರೋದು ನಿಜನೇನೋ? ನೀನು ರಾಜಕೀಯಕ್ಕೆ ಸೇರ್ಬೇಕಂತಿದ್ಯಂತ? ಏನಮ್ಮ ಇಷ್ಟೊಂದು ಹೆದರ್ಕೊಂಡಿದ್ಯಾ? ನಾನೇನು ಕ್ರಿಮಿನಲ್ ಆಗೋ ಕೊಟ್ಟಿದ್ದೀನಾ? ಅಮ್ಮಂಗೆ ಭಯ ಬ್ರೋ, ನೀನ್ ಎಲ್ಲಿ ರಾಜಕೀಯಕ್ಕೆ ಹೋಗಿ ಕೈ ತಪ್ಪ ಹೋಗ್ಬಿಡ್ತೀಯ ಅಂತ. ಅಮ್ಮ ತೋರಿಸಿರೋ ಹುಡುಗಿನ ಮದ್ವೆ ಆಗಿ ಸೆಟ್ಲ್ ಆಗು, ಆಗ ನೋಡು ಅಮ್ಮ ಎಷ್ಟು ಖುಷಿ ಆಗ್ತಾರೆ ಅಂತ. ನಾನೇನು ಹಾಗೆ ಹೇಳಿಲ್ಲ. ನಮ್ದೇ ಬಿಸ್ನೆಸ್ ಇಷ್ಟು ದೊಡ್ಡದಿರ್ಬೇಕಿದ್ರೆ ನಿನ್ಗ್ಯಾಕೆ ಈ ರಾಜಕೀಯ ಅಂತ ಅಷ್ಟೇ. ಅವನು ಲೈಫಲ್ಲಿ ಒಂದು ಫೋಕಸ್ ಇಟ್ಕೊಂಡಿದ್ದಾನೆ, ಮಾಡಲಿ ಬಿಡು. ನಮ್ಮ ಬಿಸ್ನೆಸ್ ನೋಡ್ಕೊಳ್ಳೋದಕ್ಕೆ ರಾಜಧಾನಲ್ಲ. ಹೂಮ, ಏನಾದರೂ ಮಾಡಿದ್ರೆ ಇನ್ನೊಂದು 2 ವರ್ಷದಲ್ಲಿ ಮಾಡಬೇಕು. ಹೊಸ್ದಾಗಿ ಶುರು ಮಾಡಿದ್ರೆ ಟೈಮ್ ಮೀರೋಗುತ್ತೆ. ಒಂದು ಸ್ಮಾಲ್ ಇಶ್ಯೂ ಬ್ರೋ, ಅದು ಯಾರು ನಿನ್ನ ಫ್ರೆಂಡು? ರೋಹಿಣಿ ಅಲ್ವಾ? ಅವಳು ಸಪೋರ್ಟ್ ತಗೊಂಡೋದ್ರೆ ಅವಳಿಂದ ಮುಂದೆ ಬಂದೆ ಅಂತ ಆಗಲ್ವಾ? ಸೋ ವಾಟ್, ಶಿಫಾರಸ್ ಕೇಳ್ತಿಲ್ಲ ನಾನು, ರೆಫರೆನ್ಸ್ ಕೇಳ್ತಿರೋದು ಅಷ್ಟೇ. ನೋಡು, ರಾಜಕೀಯದಲ್ಲಿ ಒಬ್ಬ ಗಾಡ್ ಫಾದರ್ ಬೇಕು. ನನಗೆ ರಾಜಾರಾಮ್ ಸಿಕ್ಕಿದ್ದಾರೆ, ಅದಕ್ಕೆ ಸ್ವಲ್ಪ ದಿವಸ ರಾಜಾರಾಮ್ ಥರ ದೊಡ್ಡ ಲೀಡರ್ ಜೊತೆ ಗುರುತಿಸ್ಕೊಳ್ಳೋದು ಮುಖ್ಯ. ನೀನು ಏನೇ ಮಾಡಿದ್ರು ಯೋಚನೆ ಮಾಡ್ತೀಯ. ಗೋ ಹೆಡ್ ಮಗನೆ, ಐ ಹ್ಯಾವ್ ಫುಲ್ ಕಾನ್ಫಿಡೆನ್ಸ್ ಇನ್ ಯು. ನೀವೇ ಅವನಿಗೆ ಕೊಮ್ಮ ಕಟ್ಮೇಲೆ ಇನ್ ನಂದೇನಿದೆ? ಅಮ್ಮ ಭಯ ಪಡಬೇಡ. ಡಾಕ್ಟ್ರು, ಇಂಜಿನಿಯರ್ ಥರ ಇದು ಒಂದು ಆಂಬಿಷನ್ ಕೆಲಸ ಅಷ್ಟೇ. ಆದ್ರೂ ದಿನ ಬೆಳಗಾದ್ರೆ ಏನೇನೋ ಓದ್ತೀವಿ, ನಮ್ಗಿದೆಲ್ಲ ಬೇಕಾ ಅಂತ. ನನ್ಗೆ ನಿನ್ ಬಗ್ಗೆ ಏನೂ ಯೋಚನೆ ಇಲ್ಲ ಕಣೋ, ಆದ್ರೆ ಅಲ್ಲಿ ಜನ ಸರಿ ಇಲ್ಲ ಅಂತ. ಅಮ್ಮ ಡೋಂಟ್ ವರಿ, ನೀನು ಭಯ ಪಡೋ ಥರ ಏನೂ ಆಗಲ್ಲ. ಅಮ್ಮ ಇದೇ ಒಳ್ಳೆ ಟೈಮು, ಅಣ್ಣಂಗೆ ಹುಡುಗಿ ಫೋಟೋ ತೋರಿಸ್ಬಿಡು. ಸುಮ್ಮನಿರ, ನಾನು ಯಾವ ಹುಡುಗಿ ಫೋಟೋ ನೋಡಲ್ಲ. ಅಂದ್ರೆ ನೀನೇ ಹುಡುಗಿಗೆ ನೋಡ್ಕೊಂಡಿದ್ಯಾ? ಹೇಳಲ್ಲ, ಸಸ್ಪೆನ್ಸ್. ಅಮ್ಮ ಗ್ಯಾರಂಟಿ ಅಣ್ಣ ಯಾವುದೋ ಹುಡುಗಿ ನೋಡ್ಕೊಂಡಿದ್ದಾನೆ. ಸಪೋಸ್ ಚಿಕನ್ ತಿನ್ನೋಳಾದ್ರೆ ಏನು ಮಾಡ್ತೀಯಾ? ಸುಮ್ಮನಿರೋ, ಅವನೇನು ಹಾಗಲ್ಲ. ಹೌದೌದು. ಹಾಯ್, ಬಾ ಒಳಗೆ. ಹಾಯ್ ಮಗಳೇ. ಹಾಯ್ ಅಪ್ಪ. ನಮ್ಮಪ್ಪ ಹರ್ಷವರ್ಧನ್. ಹೌದು ಸರ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಕೂತ್ಕೊಳ್ಳಿ. ಥ್ಯಾಂಕ್ ಯು. ನನ್ನ ಮಗಳು ನಿಮ್ಮ ಬಗ್ಗೆ ಭಾಳಷ್ಟು ಹೇಳ್ತಾ ಇದ್ಲು. ಇವರು ಶಶಿಧರ್ ಅಂತ, ನನ್ನ ಅಕ್ಕನ ಮಗ. ಸದ್ಯಕ್ಕೆ ರಾಜಕೀಯದಲ್ಲಿ ನನ್ನ ರೈಟ್ ಹ್ಯಾಂಡ್. ಸದ್ಯಕ್ಕೆ ಅಂದ್ರೆ ಏನರ್ಥ ಮಾವ? ಅಂದ್ರೆ ಪರ್ಮನೆಂಟ್ ಆಗಿರಲ್ಲ ಅಂತನ? ಯಾರು ಯಾವತ್ತು ಏನಾಗ್ತಾರಂತ ಹೇಳಕ್ಕಾಗಲ್ಲಪ್ಪ, ಅಲ್ವಾ ಹರ್ಷವರ್ಧನ್? ಹೌದು ಸರ್, ಯಾವುದು ಶಾಶ್ವತ ಅಲ್ಲ ಈ ಪ್ರಪಂಚದಲ್ಲಿ, ಎಸ್ಪೆಷಲಿ ಪೊಲಿಟಿಕ್ಸಲ್ಲಿ. ನೀವು ರಾಜಕೀಯದಲ್ಲಿ ತುಂಬ ಆಸಕ್ತಿ ಇಟ್ಟುಕೊಂಡಿದ್ದೀರಾ ಅಂತ ರೋಹಿಣಿ ಹೇಳ್ತಾ ಇದ್ಲು. ನನ್ನ ಜೊತೆ ಗುರುತಿಸ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ದೀರಾ? ಹೌದು ಸರ್, ನಾನು ರೋಹಿಣಿ ಫ್ರೆಂಡ್ ಅಂತ ಒಪ್ಕೋಬೇಡಿ. ನನ್ನಲ್ಲಿ ನಿಮಗೆ ಯೋಗ್ಯತೆ ಇದೆ ಅಂತ ಅನ್ಸಿದ್ರೆ ಮಾತ್ರ ಒಪ್ಕೊಳ್ಳಿ. ಚೆನ್ನಾಗಿ ಮಾತಾಡ್ತೀರಾ, ಹೇಳಿ ನನ್ನಿಂದ ಏನು ಸಹಾಯ ಆಗಬೇಕು? ನೋಡಿ ಸರ್, ನನ್ನನ್ನು ತಪ್ಪು ತಿಳ್ಕೊಬೇಡಿ. ನಾನು ನೇರವಾಗಿ ಮಾತಾಡೋ ವ್ಯಕ್ತಿ. ನಾನು ನಿಮಗೆ ಸಹಾಯ ಮಾಡೋಣ ಅಂತ ಬಂದಿದ್ದೀನಿ. ಅಂದರೆ? ಕಳೆದ ಸಲ ನೀವು ಎಲೆಕ್ಷನ್ನಲ್ಲಿ ಸೋತಿದ್ರಿ. ಎಲೆಕ್ಷನ್ಗೆ ಇನ್ನು 3 ತಿಂಗಳಿದೆ. ಈ ಸಲ ನಿಮ್ಮನ್ನು ಗೆಲ್ಸಕ್ಕೆ ನನ್ನ ಹತ್ರ ಒಂದು ಪ್ಲಾನ್ ಇದೆ ಸರ್. ಅಂದ್ರೆ ನಿನ್ ಪ್ಲಾನ್ ಕೊಡ್ಲಿಲ್ಲ ಅಂದ್ರೆ ಮಾವ ಗೆಲ್ಲಲ್ಲ ಅಂತನಾ? ನೆನ್ನೆ ಮೊನ್ನೆ ಕಂಡ್ಬಿಟ್ಟಿರೋ ನೀನು ನಮಗೆ ಎಲೆಕ್ಷನ್ ಹೆಂಗೆ ಗೆಲ್ಬೇಕು ಅಂತ ಹೇಳ್ಕೊಡ್ತೀಯಾ? ಸರ್ ಕ್ಷಮಿಸಿ, ನಿಮ್ಮನ್ನ ಹರ್ಟ್ ಮಾಡೋ ಉದ್ದೇಶ ನನಗಿಲ್ಲ. ನಾನು ಸುಮ್ಮನೆ ಏನೇನೋ ಮಾತಾಡಲ್ಲ. ನೀವು ತಪ್ಪು ತಿಳ್ಕೊತೀರಾ ಅಂತ ಭಯ ಕೂಡ ನನಗಿಲ್ಲ. ಆದರೆ ನೀವು ಗೆಲ್ಲಬೇಕು ಅನ್ನೋದು ನನ್ನ ಉದ್ದೇಶ ಸರ್. ಹೊಸ್ತನಕ್ಕೆ ಅಡ್ಜಸ್ಟ್ ಆಗದೆ ಎಷ್ಟೋ ದೊಡ್ಡ ದೊಡ್ಡ ವ್ಯಕ್ತಿಗಳು ಕಳೆದೋಗ್ಬಿಟ್ಟಿದ್ದಾರೆ ಸರ್. ನೋಡಿ ಸರ್, ನನ್ನ ಐಡಿಯಾ ನಿಮಗೆ ಸರಿ ಅನಿಸಿದ್ರೆ ವರ್ಕೌಟ್ ಆದರೆ ತಗೊಳ್ಳಿ, ಇಲ್ಲಾಂದರೆ ಬೇಡ. ಏನು ನಿನ್ನ ಅಂಬಿಷನ್? ಸರ್ ಕೇಳಿದ್ರೆ ನಿಮಗೆ ನಗು ಬರ್ಬೋದು. ನಾನು ಒಂದಲ್ಲ ಒಂದು ದಿವಸ CM ಆಗಬೇಕು ಅಂತ ಕನಸು ಕಾಣ್ತಾ ಇದ್ದೀನಿ ಸರ್. ಏನು ಇಷ್ಟು ದೊಡ್ಡ ಕನಸು ಕಾಣ್ತಾ ಇದ್ದೇನೆ ಅಂತ ನಗ್ತಾ ಇದ್ದೀರಾ? ಇಲ್ಲ, 10 ವರ್ಷದ ಹಿಂದೆ ಪೊಲಿಟಿಕ್ಸಿಗೆ ಎಂಟ್ರಿ ಆಗುವಾಗ ನನಗೂ ಇದೇ ಆಸೆ ಇತ್ತು. ಆಸೆಗೆ ನಾನು ಯಾವತ್ತೂ ತಣ್ಣೀರು ಎರಚಲ್ಲ. ಗುಡ್ ಲಕ್. ಥ್ಯಾಂಕ್ ಯು ಸರ್.
ಓಕೆ ಮಿಸ್ಟರ್ ಫ್ಯೂಚರ್ CM ಬಾಯ್. ಹಲೋ, ಮನೆವರೆಗೂ ಬಂದಿದ್ಯಾ? ಒಳಗಡೆ ಬಂದು ಹೋಗು. ಆರ್ ಯು ಶ್ಯೂರ್? ಮನೇಲಿ ಎಲ್ಲ ಯಾರು ಅಂತ ಕೇಳಲ್ವಾ? ನಿನ್ನ ಬಗ್ಗೆ ಮನೇಲಿ ಹೇಳಿದ್ದೀನಿ. ಓ ರಿಯಲಿ? ಏನಂತ? ಫ್ರೆಂಡ್ ಅಂತ. ಸರಿ ಬಾ. ಅಮ್ಮ, ಇವಳೇ ನನ್ನ ಫ್ರೆಂಡ್ ರೋಹಿಣಿ. ನಮಸ್ತೆ ಅಮ್ಮ. ಇರ್ಲಿ ಎಷ್ಟು ಮುದ್ದಾಗಿದ್ದಾಳೋ. ನೀನೆಲ್ಲ ಫ್ರೆಂಡು ಅಂದಮೇಲೆ ನಾನು ಬರೀ ಹಾಯ್ ಬಾಯ್ ಅನ್ನೋಳು ಅಂದ್ಕೊಂಡಿದ್ದೆ. ಹೂಮ್ಮ, ಅಷ್ಟೇ. ಸುಮ್ಮನಿರ, ಮಹಾಲಕ್ಷ್ಮಿ ಥರ ಇದ್ದಾಳೆ, ಫ್ರೆಂಡ್ ಅಂತ ಫ್ರೆಂಡು. ಸುಮ್ಮನಿರು. ಬಾ ರೋಹಿಣಿ. ಇರೋ ಅಪ್ಪ. ನಮಸ್ತೆ. ಇಲ್ಲ ನಮ್ಮ ತಮ್ಮ. ನಮ್ ಕಾಲಿಗೂ ಬೆಳಿ ಪರವಾಗಿಲ್ಲ. ತರ್ಲೆ, ಸುಮ್ಮನಿರ. ಬನ್ನಿ ಕೂತ್ಕೊಳ್ಳಿ. ಕೂತ್ಕೋ. ಕಾಫಿ ತಗೊಂಡು ಬರ್ತೀನಿ. ಬಂದೆ. ಏನಮ್ಮ ಎಲ್ಲಿ ತನಕ ಓದಿದ್ಯಾ ನೀನು? BSc. ನಿಂತ್ಕೊಳ್ಳೋ. ಏನೋ ಸುಮ್ಮನೆ ಫ್ರೆಂಡ್ಸು ಅಥವಾ ಅದಕ್ಕಿಂತ ಮೀರಿ ಸ್ನೇಹ ಏನಾದರೂ ಇದೆಯೋ? ಹೌದು ಕಣ, ನಿಮ್ಮಿಬ್ರು ಜೋಡಿ ಚೆನ್ನಾಗಿರುತ್ತೆ. ಅಮ್ಮ, ಅಷ್ಟೊಂದು ದೂರ ಹೋಗಿಲ್ಲ. ನನ್ನ ತಲೆಯಲ್ಲಿರೋದು ರಾಜಾರಾಮ್ನ ಎಲೆಕ್ಷನಲ್ಲಿ ಗೆಲ್ಸೋದಷ್ಟೇ. ರಾಜಕೀಯದಲ್ಲಿ ಏನೋ ಸಾಧಿಸಬೇಕು ಅಂತ ವಿಷನ್ ಇಟ್ಕೊಂಡಿದ್ದ ಹರ್ಷವರ್ಧನ್ CM ಆಗಬೇಕು ಅನ್ನೋ ಕನಸಿದೆ ಅನ್ನೋ ಮಾತಲ್ಲಿ ಯಾವುದೇ ರೀತಿ ಹುಡುಗಾಟ ಅಥವಾ ಬಾಲಶತನ ಇರಲಿಲ್ಲ. ಅವನ ಮಾತಲ್ಲಿ ಒಂದು ತೂಕ ಇತ್ತು, ಅವನ ಕಣ್ಣಲ್ಲಿ ಒಂದು ಆಶಾಭಾವ ಇತ್ತು, ಮನಸ್ಸಲ್ಲಿ ದೃಢತೆ ಇತ್ತು. ಆದರೆ ಹರ್ಷವರ್ಧನ್ ಹೇಳಿಗೇನ ಸಹಿಸದ ಒಬ್ಬ ವ್ಯಕ್ತಿ ಇದ್ದ. ಅವನು ಒಳಗೆ ಕುತಂತ್ರ ನಡೆಸೋಕ್ಕೆ ಶುರು ಮಾಡ್ದ. ಸರಿಯಾದ ಟೈಮಿಗೆ ಕಾಯ್ತಾ ಇದ್ದ. ಇದರ ಅರಿವೇ ಇಲ್ಲದ ಹರ್ಷವರ್ಧನ್ ರಾಜಾರಾಮ್ನ ಗೆಲ್ಸೋಕ್ಕೆ ಸ್ಟ್ರಾಟಜಿ ರೆಡಿ ಮಾಡಿದ್ರಲ್ಲಿ ಬ್ಯುಸಿ ಇದ್ದ. ನೋಡು, ನೀನು ಈ ಸೆನ್ಸ್ಲೆಸ್ ಪ್ರೆಸೆಂಟೇಷನ್ ದಯವಿಟ್ಟು ನಿಲ್ಲಿಸ್ತೀಯಾ? ಮಾವ, ಇವ್ನು ಮಾಡ್ತಿರೋದು ಕಂಪ್ಲೀಟ್ ಟೈಮ್ ವೇಸ್ಟ್. ನಿಮ್ಮ ಬಗ್ಗೆ ಸ್ವಲ್ಪನೂ ಅಂದಾಜಿಲ್ಲ ಮಾವ ಇವನಿಗೆ. ಸರ್ ಕ್ಷಮಿಸಿ, ನಾನು ಅವತ್ತೇ ಹೇಳಿದ್ದೀನಿ ನಾನು ಹೇಗೆ ಅಂತ. ನೀವು ಜನರ ಮುಂದೆ, ಮೀಡಿಯಾ ಮುಂದೆ ಹೇಗೆ ಬಿಂಬಿಸ್ಕೊಂತೀರ ಅನ್ನೋದು ನಿಮಗೆ ಬಿಟ್ಟಿದ್ದು. ಕಳೆದ ಎಲೆಕ್ಷನ್ ಸೋಲಿಗೆ ನೀವು ಆತ್ಮಾವಲೋಕನ ಮಾಡ್ಕೋಬೇಕು. ಜನರನ್ನ ನೀವು ಗ್ರಾಂಟೆಡ್ ಆಗಿ ತಗೊಂಡ್ರಿ, ಅದೇ ಸತ್ಯ. ಮುಂದುವರ್ಸು. ಏನು ಮಾವ ನೀವು ಅವ್ನು ಹೇಳೋದನ್ನೆಲ್ಲ ಕೇಳಿಸ್ಕೊಂಡು? ಇರಲಿ ಬಿಡು ಶಶಿ, ನನ್ನ ಸುತ್ತ ಇರೋ ಜನ ಬರೀ ಸುಳ್ಳು ಹೇಳಿ ಹೊಗಳಿ ತಮ್ಮ ಬೇಳೆ ಬೇಯಿಸ್ಕೋತಾರೆ. ಇವನು ಇರೋ ಸತ್ಯ ಹೇಳ್ತಿದ್ದಾರೆ ಅಷ್ಟೇ. ನೀನು ಹೇಳ ಹರ್ಷ. ಸರ್, ನೀವು ಇದನ್ನ ನೋಡಿ. ಕಳೆದ ಸಲ ನೀವು ಸೋತಿದ್ದು ಬರೀ 2,000 ಓಟಿಂದ. ಜನಕ್ಕೆ ಪದೇ ಪದೇ ರೀಚ್ ಆಗ್ತಿರ್ಬೇಕು ನೀವು. ನಿಮ್ಮ ಐಡಿಯಾಸು, ನಿಮ್ಮ ಮಾತು, ನಿಮ್ಮ ಕೆಲಸ ಎಲ್ಲ ಸೇಲ್ ಆಗಬೇಕು. ಇದು ಮಾರ್ಕೆಟಿಂಗ್ ದುನಿಯಾ ಸರ್. ಅದೇ ಹಳೆ ಪಾಬ್ಲೆಟ್ಗಳು, ಅದೇ ಹಳೆ ಭಾಷಣಗಳು ವರ್ಕೌಟ್ ಆಗಲ್ಲ. ಇನ್ನೋವೇಟಿವ್ ಐಡಿಯಾಸ್ ಮಾಡಬೇಕು ಸರ್. ಯಾವ ಥರ ಮಾಡಬೇಕು ಅಂತ ಏನಾದರೂ ಯೋಚನೆ ಮಾಡಿದ್ದೀಯಾ? ಸರ್, ಅದಕ್ಕೂ ನಾನೊಂದು ಪ್ಲಾನ್ ರೆಡಿ ಮಾಡಿದ್ದೀನಿ. ನಾವು ಮೊದಲು ಫೋಟೋ ಶೂಟ್ ಮಾಡಿಸೋಣ. ನಾನೇ ಕಾಸ್ಟ್ಯೂಮ್ಸ್ ಎಲ್ಲ ಡಿಸೈನ್ ಮಾಡಿದ್ದೀನಿ. ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡೋಣ. ಅದನ್ನ ನಾನು ರೋಹಿಣಿ ಹ್ಯಾಂಡಲ್ ಮಾಡ್ತೀನಿ. ಎಲೆಕ್ಷನ್ 1 ತಿಂಗಳಿಗೆ ಇದೆ ಅನ್ನುವಾಗ ಹೊಸ ಹೊಸ ಪ್ರೋಗ್ರಾಮ್ಗಳನ್ನ ಲಾಂಚ್ ಮಾಡೋಣ. ಜನ, ಮೀಡಿಯಾ ನಿಮ್ಮನ್ನು ಹುಡ್ಕೊಂಬರ್ಬೇಕು. ನಾನು ಹಾಗೆ ಮಾಡ್ತೀನಿ. ಹೊಂಬಾಳೆಗೌಡರು ಏನು ಮಾಡ್ತಾರೋ ಅದು ನಾವು ಮಾಡೋದು ಬೇಡ. ನಮ್ಮ ಪ್ಲಾನ್ಸೇ ಚೇಂಜ್ ಇರಬೇಕು. ನನಗೆ ಡೇ 1 ಗೊತ್ತು ನಿನಗೇನು ಅನ್ಕೊಂಡ್ರೆ ಆಗಲ್ಲ ಅಂತ. ನನಗೂ ನಿನ್ನ ಬಗ್ಗೆ ಒಳ್ಳೆ ಒಪಿನಿಯನ್ ಏನಿಲ್ಲ. ಬಟ್ ನಾನು ಟಾರ್ಗೆಟ್ ಮಾಡೋವಂಥ ಚೀಪ್ ಟ್ರಿಕ್ಸ್ಗೆಲ್ಲ ಹೋಗಬೇಡ ನೀನು. ನಾನೇನು ಮಾಡಿದೆ ಅಂತ ಹೇಳ್ತಾ ಇರೋದು ನಿನಗ? ನನಗೆ ರಶ್ಮಿ ಅನ್ನೋ ಹುಡುಗಿ ಜೊತೆ ಅಫೇರ್ ಇತ್ತು ಅಂತ ಸುಳ್ಳು ಸುದ್ದಿ ಹಬ್ಸಕ್ಕೆ ನೋಡ್ತಾ ಇದೀಯಾ? ರೋಹಿಣಿ ತಲೆಗೆ ಅದನ್ನು ತುಂಬಿದೀಯಾ? ರಾಜಾರಾಮ್ ಅವ್ರ ತಲೆಗೂ ತುಂಬಿದ್ಯಾ? ಆದರೆ ರಶ್ಮಿ ನನಗೆ ಒಳ್ಳೆ ಸ್ನೇಹಿತೆ. ನೀವು ಅವಳ ಅಪ್ಪನ ಜೊತೆ ಸೇರಿ ಏನು ಪ್ಲ್ಯಾನ್ ಮಾಡಿದ್ರಿ ಅನ್ನೋದನ್ನ ಅವಳು ಬಂದು ರೋಹಿಣಿ ಮತ್ತು ಅವ್ರ ಅಪ್ಪನ ಹತ್ರ ಹೇಳಿದ್ರೆ ನಿನ್ನ ಗತಿ ಏನಾಗುತ್ತೆ ಯೋಚನೆ ಮಾಡಿದ್ಯಾ? ಏಯ್, ನನಗೆ ಧಮಕಿ ಆಗ್ತಾ ಇದೆಯಾ? 15 ವರ್ಷದಿಂದ ಅವ್ರ ಜೊತೆಲಿದ್ದೀನಿ. ಅವ್ರ ಅಕ್ಕನ ಮಗ ನಾನು. ಬಟ್ ಏನು ಪ್ರಯೋಜನ? ನೋಡು, ರಾಜಾರಾಮ್ ಜೊತೆ ಇರೋರ್ಗು
ನೀನು ನನ್ನನ್ನು ಸಹಿಸ್ಕೋಬೇಕು, ನಾನು ನಿನ್ನನ್ನು ಸಹಿಸ್ಕೋಬೇಕು. ನಾನು ವಿನಾಕಾರಣ ನಿನ್ ತಂಟೆಗೆ ಬರಲ್ಲ, ಆದ್ರೆ ನನ್ನ ತಂಟೆಗೆ ಬಂದ್ರೆ ಮಾತ್ರ ಸುಮ್ಮನೆ ಇರ್ತೀನಿ ಅನ್ಕೋಬೇಡ. ನಮಸ್ತೆ. ನಮಸ್ಕಾರ. ಸೋಷಿಯಲ್ ಮೀಡಿಯಾದಲ್ಲಿ ಅಕೌಂಟ್ ಲಾಂಚ್ ಆದ ಮೊದಲನೇ ದಿವಸನೇ 1 ಲಕ್ಷಕ್ಕಿಂತ ಹೆಚ್ಚು ಫಾಲೋವರ್ಸ್ ಬಂದಿದೆ, ಏನಂತೀರಾ? ಈ ಸೋಷಿಯಲ್ ಮೀಡಿಯಾ ಬರೋ ಉದ್ದೇಶ ಏನ್ ಸರ್? ಇನ್ ಪಾಪ್ಯುಲಾರಿಟಿ ಹೆಚ್ಚಾಗ್ಲಿ ಅಂತನಾ? ಓಕೆ, ಇನ್ನೇನಾದ್ರೂ ಪ್ರಶ್ನೆ ಇದ್ರೆ ಕೇಳಿ, ಒಂದೊಂದಾಗಿ ಉತ್ತರ ಕೊಡ್ತೀನಿ. ಊರಿನ ಜನಕ್ಕೆ ಇನ್ನೂ ಮೂಲಭೂತ ಸೌಕರ್ಯ ಸರಿಯಾಗಿ ಸಿಗ್ತಾ ಇಲ್ಲ. ಇಂಟರ್ನೆಟ್ ಬಳಸೋರು ಎಷ್ಟು ಜನ ಇದ್ದಾರೆ ಸರ್? ಓಕೆ, ಸೋಷಿಯಲ್ ಮೀಡಿಯಾಕ್ಕೆ ಬಂದಿರೋ ಉದ್ದೇಶ ಜನರ ಸಮಸ್ಯೆ ಕೇಳಕ್ಕೆ ಒಂದು ಸರಿಯಾದ ವೇದಿಕೆ ಅಂತ. ಪಾಪ್ಯುಲಾರಿಟಿ ಇದ್ದಿದ್ದಕ್ಕೆ ಒಂದೇ ದಿನದಲ್ಲಿ ಇಷ್ಟೊಂದು ಫಾಲೋವರ್ಸ್ ಬಂದಿದ್ದಲ್ವಾ? ಆಮೇಲೆ ಇಂಟರ್ನೆಟ್ ಬಳಕೆ ಬಗ್ಗೆ ಇವತ್ತು ಮೂಲಭೂತ ಅವಶ್ಯಕತೆಗಿಂತ ಸ್ಮಾರ್ಟ್ ಫೋನ್ ಒಂದು ನೀಡ್ ಆಗ್ಬಿಟ್ಟಿದೆ ಜನಕ್ಕೆ. ಹಾಗಂತ ಬೇಸಿಕ್ ಆಗಿರೋ ಊಟ, ಮನೆ, ಕೆಲಸ ಇದಕ್ಕೆ ಒದ್ದಾಟ ಇಲ್ಲ ಅಂತಲ್ಲ. ಅದಕ್ಕೆಲ್ಲ ಪರಿಹಾರ ಕಂಡ್ಕೊಳ್ಳಕ್ಕೆ ಜನರ ಜೊತೆ ಬೆರೆತು ಹೆಜ್ಜೆ ಇಡೋಣ ಅಂತ. ನಿಮ್ಗೆ ಈ ಸಲ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಅಲ್ಲಿ ನೀವೇ ಗೆಲ್ತೀರ ಅನ್ನೋ ಭರವಸೆ ಎಷ್ಟಿದೆ? ಈ ಸಲ ನನ್ನ ಫೋಕಸ್ ಬರೀ ಗೆಲ್ಬೇಕು ಅನ್ನೋ ಕಡೆ ಇಲ್ಲ. ನಮ್ಮ ಜಿಲ್ಲೆಗೆ ಸಾಕಷ್ಟು ಬೆಳವಣಿಗೆ ಆಗ್ಬೇಕಾಗಿದೆ. ಅದು ಏನೇನು ಅಂತ ಆಯಾ ಡಿಪಾರ್ಟ್ಮೆಂಟ್ ಎಕ್ಸ್ಪರ್ಟ್ ಜೊತೆ ಚರ್ಚೆ ಮಾಡಿ ಒಂದು ಪ್ಲಾನ್ ರೆಡಿ ಮಾಡ್ತೇನೆ. ಯುವಕರ ಹಾಗೆ ಯೋಚನೆ ಮಾಡುವ ಒಂದು ಸಣ್ಣ ಪ್ರಯತ್ನ ಈ ಇಲೆಕ್ಷನ್ ಅಲ್ಲಿ ಮಾಡ್ತಾ ಇದ್ದೀನಿ. ನೋಡೋಣ ಏನಾಗತ್ತೆ ಅಂತ. ಎಲ್ಲ ದೇವರಿಚ್ಛೆ. ಅಡುಗೆ ತುಂಬಾ ಚೆನ್ನಾಗಿದೆ. ದುರಾದೃಷ್ಟವಶಾತ್ ನನ್ನ ಮಗಳು ಮಾಡಿದ್ದಲ್ಲ, ತಾಯಿ ಇಲ್ಲದ ಮಗಳು ಅಂತ ತುಂಬಾ ಮುದ್ದಾಗಿ ಬೆಳೆಸಿದೆ. ಅಡಿಗೆ ಕೆಲಸ ಏನೂ ಗೊತ್ತಿಲ್ಲ ಅವಳಿಗೆ. ಅಯ್ಯೋ ಬಿಡಿ, ಈಗಿನ ಕಾಲದ ಹೆಣ್ಮಕ್ಳು ಅಡುಗೆ ಮನೇಲಿ ಜೀವನ ನಡೆಸಲ್ಲ, ಏನೋ ಒಂದು ಸಾಧಿಸ್ಬೇಕು ಅನ್ನೋ ಆಸೆ ಇಟ್ಕೊಂಡಿರ್ತಾರೆ. ನಮ್ಮ ಮಗನಿಗೆ ನಿಮ್ಮಿಂದ ತುಂಬ ಸಹಾಯ ಆಗಿದೆ. ಯಾವಾಗಲೂ ನಿಮ್ಮ ಗುಣಗಾನ ಮಾಡ್ತಾ ಇರ್ತಾನೆ. ಅವರು ಏನು ಕಡಿಮೆ ಇಲ್ಲ ಬಿಡಿ. ನಾನು ಜಾಸ್ತಿ ಅಂದರೆ MLA ಆಗ್ಬೋದು. ನಿಮ್ಮ ಮಗ ಒಂದಿನ ನನ್ನ ಮೀರಿಸ್ತಾನೆ. ಎಲ್ಲ ನಿಮ್ಮ ಆಶೀರ್ವಾದ ಸರ್. ಬರೀ ರಾಜಕೀಯ ಮಾತ್ರ ಅಲ್ಲ, ಮದ್ವೆ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡುವಂತ ನೀವೇ ಅವ್ನು ಸ್ವಲ್ಪ ಹೇಳಿ. ಅಮ್ಮ ಏನ್ ಮಾತಾಡ್ತಿದ್ಯಾ? ತಪ್ಪೇನಿದೆ ಅವ್ರು ಹೇಳಿದ್ರಲ್ಲಿ? ಕೆಲಸ, ಹಣ, ಖ್ಯಾತಿ ಇದೆಲ್ಲ ಮುಖ್ಯ ಹರ್ಷ. ಆದರೆ ಕುಟುಂಬ ಅನ್ನೋದು ಇದಕ್ಕೆಲ್ಲ ಮೀರಿದ ಸಂತೋಷ ಕೊಡುತ್ತೆ. ನಿನಗೂ ಮದುವೆ ವಯಸ್ಸಾಯಿತು. ಯಾರಾದರೂ ಹುಡುಗಿ ಇದ್ದಾರಾ ನಿನ್ನ ಮನಸ್ಸಲ್ಲಿ? ಲವ್ ಗಿವ್ ಏನಾದರೂ? ಇಲ್ಲ ಸರ್, ಆ ಥರದ್ದೇನಿಲ್ಲ. ನೋಡಿ, ವಿಷಯ ಬಂದಿರೋದ್ರಿಂದ ಹೇಳ್ತಾ ಇದ್ದೀನಿ. ನಿಮ್ಮ ಮಗಳು ನಮ್ಗೆ ತುಂಬಾ ಹಿಡ್ಸಿದಾಳೆ. ನಿಮ್ಮ ಮಗಳಿಗೂ ನನ್ನ ಮಗ ಅಂದ್ರೆ ತುಂಬಾ ಇಷ್ಟ. ಕ್ಷಮಿಸಿ ಸರ್, ನನ್ನ ಹೆಂಡತಿ ಹಿಂದೆ ಮುಂದೆ ಯೋಚನೆ ಮಾಡದೆ ಮಾತಾಡ್ಬಿಡ್ತಾಳೆ ಸರ್. ಅವ್ರು ಹೇಳಿದ್ರಲ್ಲಿ ತಪ್ಪೇನಿದೆ? ಹೆಂಗಸರ ಇಂಟ್ಯೂಷನ್ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ನನ್ನ ಮಗಳಿಗೂ ಹರ್ಷನ್ ಬಗ್ಗೆ ಇಷ್ಟ ಇದೆ ಅನ್ನಿಸ್ತು. ಈ ಊಟ ಒಂದು ನೆಪ ಅಷ್ಟೇ. ನನಗೂ ಮದುವೆ ವಿಷಯನೇ ಮಾತಾಡ್ಬೇಕಾಗಿತ್ತು. ಅಯ್ಯೋ, ನೀವೇ ಡಿಸೈಡ್ ಮಾಡ್ತಾ ಇದೀರಲ್ಲ. ಹುಡುಗ ಹುಡುಗಿಗೂ ಕೇಳಿ, ಅವ್ರಿಬ್ರಿಗೂ ಇಷ್ಟ ಇದೆಯೋ ಇಲ್ವೋ ಅಂತ.